टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೋಷಿಯಲ್ ಮೀಡಿಯಾದಲ್ಲಿ IPL ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವು ರೀಲ್ ಸ್ಟಾರ್ಗಳಿಗೆ ಕರೆದು CCB ಪೊಲೀಸರು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗೋಲ್ಡ್ ದಚ್ಚು ಅವರಿದ್ದಾರೆ. ಸದ್ಯ ಎಲ್ಲ ಕಡೆ ಅವರೇ ಟ್ರೆಂಡಿಂಗ್ನಲ್ಲಿರುವಂಥದ್ದು ಕೂಡ ಈಗ ಅವರಿಗೆ ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಟಿರುವಂಥದ್ದು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಕರೆದು. ಸೊ ಈ ಬಗ್ಗೆ ಅವ್ರನ್ನ ಮಾತನಾಡಿಸ್ತೀನಿ. ದಚ್ಚು ಅವರೇ, ಈಗ IPL ಬೆಟ್ಟಿಂಗ್ಗೆ ಪ್ರಮೋಷನ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಕರೆದು ಪೊಲೀಸರು ಎಚ್ಚರಿಕೆಯನ್ನು ವಾರ್ನಿಂಗನ್ನು ನೀಡಿರುವಂಥದ್ದು. ಸೊ ಏನಾಯಿತು ಅಲ್ಲಿ ಆ್ಯಕ್ಚುಲಿ? ನಿಮಗೆ ಯಾವಾಗ ಪೊಲೀಸರು ನಿಮಗೆ ನೋಟಿಸ್ ಏನಾದರೂ ಕೊಟ್ಟಿದ್ರಾ? ಅದರ್ವೈಸ್ ಜಸ್ಟ್ ಕರೆದು ವಾರ್ನ್ ಮಾಡಿದ್ದ, ಹೇಗೆ ಏನು ಅಂತ? ಜಸ್ಟ್ ಕರೆದು ವಾರ್ನ್ ಮಾಡಿದಷ್ಟೇ. ಆ್ಯಂಡ್ ನಾವು ಬರೀ ಇನ್ಸ್ಟಾಗ್ರಾಮಲ್ಲಿ ನಾವು ಪ್ರಮೋಟ್ ಮಾಡಬೇಕು ಅಂದರೆ ಇಮೇಲ್ಗೆಲ್ಲ ಪ್ರಮೋಟ್ಗೆಲ್ಲ ಬರುತ್ತೆ, ಇಲ್ಲಾಂದರೆ ನಮಗೆ ಟೆಸ್ಟ್ ಮಾಡ್ತಾರೆ. ಅದೇ ಥರ ನಮಗೂ ಸ್ಟೋರಿ ಒಂದು ಟೆಸ್ಟ್ ಮಾಡಿದರೆ ನಂಬರ್ ಕಾಲ್ ಮಾಡಿ, ನಾವು ನಂಬರ್ ಕೊಟ್ಮೇಲೆ ಕಾಲ್ ಮಾಡಿ ಹೇಳಿದ್ರು ಈ ಥರ ಪ್ರಮೋಟ್ ಒಂದು ಸ್ಟೋರಿ ಇದೆ, ಸ್ಟೋರಿ ಪ್ರಮೋಟ್ ಮಾಡಿ. ನಾವು ಫಸ್ಟ್ ಮಾಡಲ್ಲ. IPL ಅಂದರೆ ಗೊತ್ತು, ನಾನು ಫಸ್ಟ್ ಆಫ್ ಆಲ್ ಬೆಟ್ಟಿಂಗ್ ಪ್ರಮೋಟೇ ಮಾಡೋಕ್ಕೆ ಹೋಗಲ್ಲ. ಬೆಟ್ಟಿಂಗ್ ಪ್ರಮೋಟ್ ಮಾಡಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ಬೆಟ್ಟಿಂಗ್ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ ನಾನು. ಹಂಗೂ ಕೂಡ ಇದು ಬೆಟ್ಟಿಂಗ್ ಪ್ರಮೋಟ್ ಏನಲ್ಲ ಆ ಥರ ಈ ಥರ ಅಂದ್ರೆ. ಆ್ಯಂಡ್ ನನ್ನ ಮಾಡಲ್ಲ ಅಂದಾಗ ಈ ಥರ ಇಷ್ಟೊಂದು ಜನ ಮಾಡಿದ್ದಾರೆ, ದೊಡ್ಡವರೇ ಮಾಡಿದ್ದಾರೆ, ನೀವು ಮಾಡಿದ್ರೆ ಏನಾಗಲ್ಲ, ಇವರೇ ಮಾಡಿದಾರಲ್ವ ನಾವು ಮಾಡೋಣ ಅಂದ್ಕೊಂಡು ಮಾಡಿದಷ್ಟೇ. ಯಾವ ಥರ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ? ಇನ್ಸ್ಟಾಗ್ರಾಮಲ್ಲಿ ಟೆಸ್ಟ್ ಮಾಡ್ತಾರೆ, ಇಲ್ಲಾಂದರೆ ನಮ್ಮ ಗೊತ್ತಿರೋರ ಕಡೆಯಿಂದ ಹಾಕಿರ್ತಾರಲ್ಲ ಹಂಗೆ ರೆಫರನ್ ಮಾಡ್ತಾರೆ. ರೆಫರಿಂಗ್ ಕಾಲು ನಮ್ಮ ನಂಬರ್ನ ಹಂಗೆ ರಿವ್ಯೂ ಮಾಡ್ಕೊಂಡು ಬಿಡ್ತಾರೆ. ಅದೇ ಥರ ಫ್ರೆಂಡಿಂದ ಫ್ರೆಂಡ್. ಏನು ಹೇಳಿದ್ರು ನಿಮಗೆ? ಒಂದು ಸ್ಟೋರಿ ಪ್ರಮೋಟ್ ಮಾಡಿ, ಪೇಮೆಂಟ್ ಕೊಡ್ತೀನಿ, ಈ ಥರ ಸ್ಟೋರಿ ಇರುತ್ತೆ 24 hours ಕಂಟಿನ್ಯೂ ಮೇವರೆಗೂ, ಈ ಥರ IPL ಮುಗಿಯೋವರೆಗೂ ಇರುತ್ತೆ, ಪ್ರಮೋಟ್ ಮಾಡಬೇಕು ಅಷ್ಟೇ. ನಮ್ಗೆ ಇಷ್ಟೇ ಇನ್ಫಾರ್ಮ್ ಮಾಡಿದ್ದು. ನಾವು ಈ ಥರ ಅವರು ಜನರ ಹತ್ರ ದುಡ್ಡು ಇಸ್ಕೊಳ್ಳೋದು ಅದೆಲ್ಲ ನಮಗೆಲ್ಲ ಹೇಳಿರಲಿಲ್ಲ. ಬರೀ ನಮ್ಗೆ ಒಂದು ಏನೋ IPL ಅಲ್ವಾ, IPL ಅಂದರೆ ಎಲ್ಲರಿಗೂ ಕ್ರೇಜ್ ಇದ್ದೇ ಇರುತ್ತೆ. ನಮ್ಮ RCB ಅಂತ ಇನ್ನೂ ಕ್ರೇಜು. ಪ್ರಮೋಟ್ ಮಾಡೋದ್ರಲ್ಲಿ ಏನಿರುತ್ತೆ, IPL ಅಲ್ವಾ, IPL ನೇಮ್ ಇಟ್ಕೊಂಡು ಮಾಡಿದ್ರಲ್ಲ, ಅದಕ್ಕೋಸ್ಕರ ಮಾಡಿದ್ದಷ್ಟೇ. ಇದು ಫ್ರಾಡ್ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅದು ಗೊತ್ತಾಗಿದ್ದ ತಕ್ಷಣ 3 days ನಾವು ಕ್ಲೋಸ್ ಮಾಡಿದ್ವಿ, ನಿಲ್ಲಿಸಿದ್ವಿ. ಈ ಥರ ಮಾಡಬಾರ್ದು ಗೊತ್ತಾಯಿತು ಅಂತಂದಾಗ ನಾವು ನಿಲ್ಲಿಸ್ಬಿಟ್ಟಿವಿ ಎಲ್ಲರೂ ಕೂಡ. ಅಲ್ಲ, ನಿಮಗೆ ಏನು ವಿಷಯ ಹೇಳ್ತಾರೆ ಅಂದರೆ ಈ ಥರದ ವಿಷಯ ಏನಾದರೂ ಹೇಳಬೇಕು ಅಲ್ಲಿ ಅಂತ ಹೇಳ್ತಾರೆ? ಇವಾಗ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಏನಾದರೂ ಮೆನ್ಷನ್ ಮಾಡಿಬಿಟ್ಟು ನೀವು ಹೇಳಿ ಅನ್ನೋ ಥರ ಹೇಳ್ತಾರೆ, ಹೇಗೆ ಅಂತ? ಆ ಥರ ಮಾಡಿ ವಿಡಿಯೋ ರಿವ್ಯೂ ಮಾಡಿ ಅಂದರೆ ನಾನು ಫೇಸ್ ಎಲ್ಲ ರಿವ್ಯೂ ಮಾಡಲ್ಲ. ಅದೇ ಥರ ನಾನು IPL ಅಂದಿದ್ದಕ್ಕೆ ಒಂದು ಸ್ಟೋರಿ ಹಾಕೊಟ್ಟಿದ್ದೀನಿ ಲಿಂಕ್. ಅದನ್ನು ನೀವು ಬೇರೆಯವರೆಲ್ಲ ಸ್ವಲ್ಪ ಜನ, ಎಲ್ಲರೂ ಅಂತ ಹೇಳಲ್ಲ, ಸೋಷಿಯಲ್ ಇನ್ಫ್ಲುಯೆನ್ಸರ್ ಸ್ವಲ್ಪ ಜನ ಫೇಸ್ ರಿವ್ಯೂ ಮಾಡಿದ್ದಾರೆ. ಈ ಥರ 1/2 hour ಮುಂಚೆನೇ ಇಲ್ಲ 4 hours ಮುಂಚೆನೇ ವಿನ್ ಆಗುತ್ತಾ ಸೋಲುತ್ತಾ ಅಂತ ಹೇಳೋಕ್ಕೆ ಆ ಥರ ಇರುತ್ತೆ. ಅದಕ್ಕೆ 4 hours ಮುಂಚೆ ನಾನು ಕೂಡ ಫೇಸಲ್ಲಿ ಈ ಥರ ಹೇಳಿ ಅಂತ ಅಂದರು. ನಾನು 3,000 ಕೊಡ್ತೀನಿ ಅಂದರೂ ಕೂಡ ಮಾಡಿಲ್ಲ. ನಾನು ಬರೀ 1K ಮಾಡಿದ್ದು ಅಷ್ಟೇ ಸ್ಟೋರಿ ಪ್ರಮೋಟ್. ಅವ್ರು ಒಂದು ವಾಟ್ಸಪ್ ಲಿಂಕ್ ಕೊಡ್ತಾರೆ, ಆ ವಾಟ್ಸಪ್ ಲಿಂಕ್ನ ನಾನು ಸ್ಟೋರಿಗೆ ಹಾಕಿದ್ದು ಅಷ್ಟೇ. ಅದಷ್ಟರಿಂದ ಇಷ್ಟೊಂದು ಸೀರಿಯಸ್ ಆಗಿದೆ ಅಷ್ಟೇ. ಈ ಥರ ಜನದ ಹತ್ರ ದುಡ್ಡು ಇಸ್ಕೊಂಡು. ನಿಮಗೆ ಯಾವ ಟೀಮ್ ಗೆಲ್ಲುತ್ತೆ ಅಂತ ಹೇಳಕ್ಕೆ ಹೇಳಿದ್ರು? ಏನು ಟಾಸ್ ಗೆಲ್ಲುತ್ತೆ ಅದು ಎಲ್ಲ ಹೇಳ್ತಾರ? ಅದರ್ವೈಸ್ ಓನ್ಲಿ ವಿನ್ನಿಂಗ್ ಆನ್ ಲೂಸಿಂಗ್? ಏನು ಹೇಳಿಲ್ಲ, ಬರೀ ನಾವು ಸ್ಟೋರಿ ಹಾಕಿದ್ದು ಅಷ್ಟೇ ನಮ್ಮ ಕೆಲಸ. ಅವರೊಂದು ವಾಟ್ಸಪ್ ಲಿಂಕ್ ಕೊಡ್ತಾರೆ, ಅದನ್ನ ಹಾಕಿ ಒಂದು ಸಾಂಗ್ ಹಾಕಿ ಅಷ್ಟೇ ಅಪ್ಲೋಡ್ ಮಾಡೋದು. ಗ್ರೂಪ್ಗೆ ಜಾಯ್ನ್ ಆಗಿ ಇದು ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ. ಅದೆಲ್ಲ ನಾವು ಯಾರು ಹೇಳಿಲ್ಲ. ನಮ್ಮ ಇನ್ಫ್ಲುಯೆನ್ಸರ್ ಯಾರು ಕೂಡ ಆ ಥರ ಹೇಳಿಲ್ಲ. ಬರೀ ಅವ್ರು ನಮ್ಮನ್ನ ಹೆಂಗೆ ಕಾಂಟೆಂಟ್ ಮಾಡಿದ್ರು ಅಂದರೆ ಬರೀ ಸ್ಟೋರಿ ಹಾಕಿ ಅಂದರು. ಎಲ್ಲ ಇನ್ಫ್ಲುಯೆನ್ಸರ್ ಅಷ್ಟೇ ಬರೀ ಸ್ಟೋರಿ ಹಾಕಿ ಅಂದಿದ್ರೆ ನಾವೆಲ್ಲ ಇನ್ಫ್ಲುಯೆನ್ಸರ್ ಬರೀ ಸ್ಟೋರಿ ಹಾಕಿದ್ದೀವಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಕೂಡ ನಾವು ಇವರೇ ವಿನ್ ಆಯ್ತಾರೆ ಅವರೇ ವಿನ್ ಆಯ್ತಾರೆ ಅಂತ ನಾವು ಜನಕ್ಕೆ ಏನು ಹೇಳಿಲ್ಲ. ಒಂದು ಸ್ಟೋರಿ ನಮ್ಗೆ ಏನು ಹಾಕಕ್ಕೆ ಹೇಳಿದ್ರು ನಾವು ಸ್ಟೋರಿ ಹಾಕಿದ್ವಿ ಅಷ್ಟೇ. ಅದು ಫ್ರಾಡ್ ಅಂತ ನಮಗೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಿ ಅಷ್ಟೇ ನಾನು ನಿಲ್ಲಿಸಿದ್ದೀವಿ ಕೂಡ. ಫಸ್ಟ್ ಟೈಮ್ ಬೆಟ್ಟಿಂಗ್ ಪ್ರಮೋಟ್ ಮಾಡಿರೋದು. ಮಾಡಬಾರ್ದು ಅಂದ್ಕೊಂಡಿದ್ದೆ ಲೈಫ್ ಟೈಮಲ್ಲಿ. ಆದರೆ ಸಿಕ್ಕೊಂಡು ಆ ಕಡೆಯಿಂದ ಈ ಕಡೆ ಹೋಗಿ ಆ ಕಡೆ ಒಂದ್ಸತಿ ಸಿಕ್ಕೊಳ್ಬೇಕು ಅನ್ನೋದಿರುತ್ತಲ್ಲ, ಹಂಗೆ ಸಿಕ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಅಮೌಂಟ್ ಆಫರ್ ಮಾಡಿದ್ರು ನಿಮಗೆ? ಫಸ್ಟ್ ಸ್ಟೋರಿ ಪ್ರಮೋಟ್ಗೆ ನಾವು ನಾರ್ಮಲ್ ಆಗಿ ಯಾವ್ದಾದ್ರು ನಾರ್ಮಲ್ ಸ್ಟೋರಿಗಳು ತಗೊಂಡೆ 400-600. ಇವರು 1000 ಸ್ಟೋರಿಗೆ ಅಂತ ಅಂದಿದ್ದು. ಅವಾಗಾದ್ರೂ ಅರ್ಥ ಮಾಡ್ಕೊಳ್ಬೇಕಿತ್ತು, ಇವರು 1000 ಕೊಡ್ತಾ ಇದ್ದಾರೆ ಸ್ಟೋರಿಗೆ ಅಂದಾಗ. ಆ್ಯಂಡ್ ಯೂಸ್ ಮೇಲೆ ಒಬ್ಬನಿಗೆ ಈಗ ನನಗೆ 1 lakh followers ಆ ಥರ ಡಿಫ್ರೆಂಟ್. ಇವಾಗ 1 million ಗಂಟ ಮಾಡಿದ್ದಾರೆ, ಅವ್ರು ಇನ್ನೂ ಜಾಸ್ತಿ ಚಾರ್ಜ್ ಮಾಡಿರ್ತಾರೆ, 10K ಗಂಟ ಸ್ಟೋರಿ ಚಾರ್ಜ್ ಮಾಡಿರ್ತಾರೆ. ಫಾಲೋವರ್ಸ್ ಮೇಲೆ ಡಿಫ್ರೆಂಟ್ ಇರುತ್ತೆ.